ನಮಸ್ಕಾರ ವೀಕ್ಷಕರೇ, ನಾ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನಸ್ಸನ್ನು ಒತ್ತೆಯಾಗಿಟ್ಟು ಕಥೆಯ 5ನೇ ಅಧ್ಯಾಯವಿದು. ಇಬ್ಬರು ಸ್ನೇಹಿತೆಯರು ಪಾನಿಪುರಿ ಸ್ಪರ್ಧೆ ಮುಗಿಸಿ ಕಾರ್ ಏರಿದವರು ಮೊದಲು ಹೋದದ್ದು ಆತಿಥ್ಯಳ ಮನೆಗೆ. ಸಂಜೆಯಾದರೂ ತನ್ನ ಮಗಳು ಇನ್ನೂ ಬರಲಿಲ್ಲ ಎಂದು ಚಡಪಡಿಸುತ್ತಿದ್ದ ತಾಯಿಯ ಹೃದಯಕ್ಕೆ ತಂಪೆರವ ಹಾಗೆ ಇಬ್ಬರು ಹುಡುಗಿಯರು ಇದ್ದ ಕಾರು ಬಂದು ಭಾರದ್ವಾಜ್ ನಿವಾಸದ ಎದುರು ನಿಂತಿತ್ತು. ಒಡನೆ ಕಾರಿನ ಶಬ್ದಕ್ಕೆ ಆಚೆ ಓಡಿ ಬಂದ ಆತಿಥ್ಯಳ ತಾಯಿ ಸ್ಪಂದನ, ಏನ್ರಮ್ಮ ನೀವು, ಸಂಜೆ 7 ಗಂಟೆ ಆಯಿತು, ಇಷ್ಟು ತಡ ಯಾಕೆ ಆಗಿತ್ತು? ಬೇಗ ಬರೋದಲ್ವಾ ಎಂದಾಗ, ಅಯ್ಯೋ ಆಂಟಿ, ಇದಕ್ಕಿಂತ ಬೇಗ ಬರಬೇಕಾ? ನಾವೇನು ದೇಶಾಂತರ ಹೋಗಿಲ್ಲ, ಕರೆದರೂ ನಿಮ್ಮ ಮಗಳು ಬರೋದಿಲ್ಲ. ನಾವು ಕಾಲೇಜ್ ಫಂಕ್ಷನ್ ಮುಗಿಸಿ ಊಟ ಮಾಡಿ ಮತ್ತೆ ಪಾನಿಪುರಿ ತಿನ್ನೋಕೆ ಹೋಗಿದ್ವಿ. ತಿಂದು ಬರೋ ಹೊತ್ತಿಗೆ ಇಷ್ಟು ಟೈಮ್ ಆಯಿತು ಅಷ್ಟೇ ಎಂದು ಪಟಪಟನೆ ಮಾತನಾಡಿದ ಸಾಹಿತ್ಯ ಸುಮ್ಮನಾಗುವ ವೇಳೆಗೆ ಅವರು ಬಂದ ಕಾರಿನ ಬಾನೆಟ್ ಕೆಳಗೆ ಜಜ್ಜಿದ ಹಾಗೆ ಆಗಿದ್ದು ಸ್ಪಂದನ ಅವರ ಕಣ್ಣಿಗೆ ಬಿದ್ದಾಗ, ಅರೆ ಇದೇನು, ಕಾರು ಹೋಗುವಾಗ ಚೆನ್ನಾಗೇ ಇತ್ತು ತಾನೆ, ಮತ್ತೆ ಈಗ ಏನೋ ಜಜ್ಜಿದ ಹಾಗೆ ಅನ್ನಿಸ್ತಾ ಇದೆ, ಏನಾಯಿತು? ನೀವಿಬ್ಬರು ಹುಷಾರಾಗಿದ್ದೀರಾ ತಾನೆ ಎಂದು ಆತಂಕದಲ್ಲಿ ಕೇಳಲು, ಅಯ್ಯೋ ಆಂಟಿ, ಏನೂ ಆಗಿಲ್ಲ, ಇಬ್ಬರು ಚೆನ್ನಾಗೇ ಇದ್ದೀವಿ. ಅದು ಹೋಗುವಾಗ ರಸ್ತೆಯಲ್ಲಿ ಮತ್ತೊಂದು ಕಾರಿನವ ಬಂದು ಡಿಕ್ಕಿ ಹೊಡೆದ ಅಷ್ಟೇ, ಮತ್ತೇನೂ ಆಗಿಲ್ಲ, ನಾವಿಬ್ಬರು ಸೇಫ್ ಆಗಿದ್ದೀವಿ ಎಂದಾಗ, ಹುಷಾರು ಕಣಮ್ಮ, ನೀವಿಬ್ಬರು ನಮ್ಮೆರಡು ಕಣ್ಣು ಇದ್ದ ಹಾಗೆ, ನಿಮ್ಮಿಬ್ಬರಿಗೂ ಸಣ್ಣ ತೊಂದರೆಯಾದರೂ ನಾವು ಸಹಿಸಲ್ಲ, ಬನ್ನಿ ಒಳಗೆ ಎಂದು ಇಬ್ಬರನ್ನು ಕರೆದುಕೊಂಡು ಒಳಗೆ ಹೋಗುತ್ತಾರೆ ಸ್ಪಂದನ. ಸಹಿಪುಟ್ಟಿ, ಬೇಗ ಅಡುಗೆ ಮಾಡಿಬಿಡ್ತೀನಿ, ನಿನಗೆ ಇಷ್ಟ ಅಂತ ನಿಮ್ಮ ಅಂಕಲ್ ದೊಡ್ಡ ಮೀನು ತಂದಿದ್ದಾರೆ ಗೊತ್ತಾ? ಈಗ ರೈಸ್ ಮತ್ತು ಚಪಾತಿ ರೆಡಿ ಮಾಡಿದ್ದೀನಿ, ಸಾಂಬಾರು ಮತ್ತು ಫಿಶ್ ಫ್ರೈ ಮಾತ್ರ ಮಾಡೋದು ಬಾಕಿ. ನಿನಗೆ ಸಾಂಬಾರು ಮತ್ತು ಫಿಶ್ ಫ್ರೈ ಅಂದರೆ ಇಷ್ಟ ಅಲ್ವಾ ಎಂದಾಗ, ಅಯ್ಯೋ ಆಂಟಿ, ಇಷ್ಟ ಅಂತ ಕೇಳ್ತಿರಲ್ಲ ಇನ್ನು, ನಾನು ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ತಿಂಡಿಗೂ ಅದೇ ತಿಂದು ಇಲ್ಲಿಂದಲೇ ಕಾಲೇಜ್ಗೆ ಹೋಗ್ತೀನಿ. ಅಡುಗೆ ಸ್ವಲ್ಪ ಜಾಸ್ತಿ ಮಾಡಿ, ಇವತ್ತು ಭರ್ಜರಿ ಬ್ಯಾಟಿಂಗ್ ಮಾಡೋದೆ ಎಂದು ಖುಷಿಯಲ್ಲಿ ಕುಣಿದಾಡಲು ಅಲ್ಲಿಗೆ ಬಂದ ಆತಿಥ್ಯ, ಸಹಿ, ಇವತ್ತು ನಿನಗೆ ಫಿಶ್ ಫ್ರೈ ಮಾಡೋದು ಹೇಳಿಕೊಡ್ತೀನಿ, ಕಲಿತೀಯಾ ಎಂದು ತುಟಿ ಬಂಧಿಸಿ ನಗುತ್ತಾ ಕೇಳಿದರೆ, ಏ ಯಾಕೆ ನಗು ನೀನು, ನನಗೇನು ಅಷ್ಟು ಬರೋದಿಲ್ಲ ಅಂತ ತಿಳ್ಕೊಂಬಿಟ್ಯಾ? ಮನಸ್ಸು ಮಾಡಿದರೆ ಎಲ್ಲ ಫಿಶ್ ಫ್ರೈ ನಾನೇ ಮಾಡ್ತೀನಿ, ಪಾನಿಪುರಿ ತಿಂದು ಗೆದ್ದೆ ಅಂತ ಬೀಗೋದಲ್ಲ. ನಾನು ನೋಡು ಹೇಗೆ ಫ್ರೈ ಮಾಡ್ತೀನಿ ಅಂತ, ತಿಂದು ಮತ್ತೆ ಮತ್ತೆ ಮಾಡು ಅಂತ ಗಂಟು ಬಿದ್ದರೆ ನಾನು ಮಾಡಲ್ಲ. ನಾನು ಸಾಹಿತ್ಯ, ತುಂಬ ಚುರುಕು, ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ನಾನು ಫ್ರೈ ಮಾಡ್ತೀನಿ, ನಾನು ಯಾರ ಸಹಾಯವೂ ಬೇಕಾಗಿಲ್ಲ ಎಂದು ತನ್ನ ಮುಂಗುರುಳನ್ನು ಗಾಳಿಗೆ ಊದಿ ಹಾರಿಸಿ ಗತ್ತಲ್ಲಿ ನುಡಿದ ಸಾಹಿತ್ಯ, ಆಂಟಿ ನೀವು ಸಾಂಬಾರು ಮಾಡಿ ಆಚೆ ಬನ್ನಿ, ನಾನು ಬಂದು ಫ್ರೈ ಮಾಡ್ತೀನಿ, ಸರಿನಾ? ನಡಿಯೇ ಜಾನ್ಸನ್ಸ್ ಬೇಬಿ, ನನಗೆ ಡ್ರೆಸ್ ಕೊಡು, ಮೊದಲು ಫ್ರೆಶ್ ಆಗಿ ನಂತರ ಅಡುಗೆ ಮಾಡ್ತೀನಿ ಎಂದಾಗ, ಸರಿ ನನ್ನ ರೂಮಿಗೆ ನಡಿ, ಈಗಲೇ ಬಂದೆ ಎಂದು ಅವಳನ್ನು ರೂಮಿಗೆ ಕಳಿಸಿದ ಆತಿಥ್ಯ ಸ್ಪಂದನಾ ಬಳಿ ಓಡಿ ಬಂದು, ಅಮ್ಮ ಬೇಗ ಬೇಗ ಅಡುಗೆ ಮಾಡು, ಸಾಂಬಾರು ಮತ್ತು ಫ್ರೈ ಮಾಡಿ ಬೇಗ ಬೇಗ ಎಲ್ಲವೂ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ನಂತರ ನಮ್ಮನ್ನು ಕರಿ, ಮತ್ತು ಎಲ್ಲವೂ ಫ್ರೈ ಮಾಡಬೇಡ, ಕೆಲವೊಂದು ಪೀಸ್ ತೆಗೆದು ಉಳಿದಿದ್ದು ಬೇಗ ಬೇಗ ಮಾಡು ಎಂದು ಹೇಳಿ ಅವಸರದಲ್ಲೇ ಹೋಗುವಾಗ ರಪ್ಪನೆ ಅವಳ ಕೈ ಹಿಡಿದ ಅವಳ ತಾಯಿ ಸ್ಪಂದನ, ಯಾಕೆ ಹೀಗೆ ಹೇಳ್ತಾ ಇದ್ದೀಯ ಆತಿಥ್ಯ, ಅವಳು ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಲ್ವಾ, ಮತ್ತೆ ಯಾಕೆ ಬಿಡು ಎಂದರೆ, ಅಯ್ಯೋ ಅಮ್ಮ, ಅವಳ ಕೈ ಚಳಕದ ಬಗ್ಗೆ ನಿಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ಸುಮ್ಮನೆ ಯಾಕೆ ರಿಸ್ಕು, ಬೇಗ ಮಾಡಿ ಮುಗಿಸು, ಬೇಕಿದ್ರೆ 4-5 ಅವಳು ಮಾಡಲಿ ಎಂದಾಗ, ಸರಿ ಬಿಡಮ್ಮ, ಅದೇನು ಮಾಡ್ತಿರೋ ಮಾಡಿ, ನಾನು ಅಡುಗೆ ಆದಮೇಲೆ ನಿಮ್ಮನ್ನು ಕರಿತೀನಿ, ಹೋಗು ಎಂದು ತಾವು ಅಡುಗೆ ಮಾಡಲು ನಿಲ್ಲುತ್ತಾರೆ ಸ್ಪಂದನ. ಅಲ್ಲಿಂದ ತನ್ನ ರೂಮಿಗೆ ಮೆಟ್ಟಿಲು ಹತ್ತಿ ಹೋಗುವಾಗ ಇಳಿದು ಬರುತ್ತಿದ್ದ ಅವಳ ತಂದೆ ಸಂದೀಪ್ ಅವರಿಗೆ ಡಿಕ್ಕಿ ಹೊಡೆದ ಹೆಣ್ಣು ಒಮ್ಮೆಲೆ ಹಿಮ್ಮುಖವಾಗಿ ಬೀಳುತ್ತಿದ್ದವಳನ್ನು ರಪ್ಪನೆ ಹಿಡಿದ ಸಂದೀಪ್ ಕೋಪದಲ್ಲಿ ಮಗಳನ್ನೇ ಸುಡುವಂತೆ ನೋಡುತ್ತಾ, ಕಣ್ಣು ಕಾಣಿಸೋದಿಲ್ವಾ ನಿಂಗೆ, ಪೊರೆ ಬಂತಾ ಹೇಗೆ, ಈ ನಿನ್ನ ಮುಖ ತೋರಿಸಬೇಡ ಅಂತ ಹೇಳಿದ್ರು ಪದೇ ಪದೇ ನನ್ನ ಎದುರೇ ಬರ್ತೀಯ ನೀನು, ಔಟ್, ಗೆಟ್ ಔಟ್ ಎಂದು ಜೋರಾಗಿ ಕೋಪದಲ್ಲಿ ಅರಚಿದರೆ ಒಮ್ಮೆಲೆ ಬೆಚ್ಚಿದ ಹೆಣ್ಣು, ಅಪ್ಪ ತಪ್ಪಾಯಿತು, ಸಾರಿ, ಅದು ಎಂದು ಬಿಕ್ಕಲು ಆರಂಭಿಸಿದಾಗ, ನೆನ್ನೆದುರೇ ಅಳಬೇಡ ಹೋಗು ಎಂದವರು ಕೋಪದಲ್ಲಿ ಮೆಟ್ಟಿಲಿಳಿದು ಹೋಗುತ್ತಾರೆ. ಕಣ್ಣೀರು ಒರೆಸಿಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ ಆತಿಥ್ಯ. ಲೇ ಜಾನ್ಸನ್ಸ್ ಬೇಬಿ, ಬೇಗ ಬಟ್ಟೆ ಕೊಡೆ, ನಾನು ಫುಲ್ ಜೋಶ್ನಲ್ಲಿ ಇದ್ದೀನಿ, ಇವಾಗ ಬೇಗ ಹೋಗಿ ಫ್ರೈ ಮಾಡಬೇಕು ನಾನು, ಐ ಆಮ್ ಸೋ ಎಕ್ಸೈಟೆಡ್ ಯುನೋ ಎಂದು ಜಿಗಿದಾಡುತ್ತಿರುವಾಗ
ಸಡನ್ ಆಗಿ ಅವಳಿಗೆ ಏನೋ ನೆನಪಾಗಿ ಕುಣಿಯುತ್ತಿದ್ದವಳ ಕಾಲು ಒಮ್ಮೆಲೆ ಬ್ರೇಕ್ ಹಾಕಿದ್ದವು. ಲೇ, ನೀನು ಬಟ್ಟೆ ತೆಗೆದು ಆಚೆ ಇಡು, ನಾನು ಈಗಲೇ ಬಂದು ಎಂದು ಸಾಹಿತ್ಯ ಅಲ್ಲಿಂದ ಓಡಿಯೇ ಬಿಟ್ಟಿದ್ದಳು. ಥೂ ಕರ್ಮ, ಇದೇನು ಅಂತ ಹೀಗಾಡ್ತಾಳೋ ಮಂಗ ಎಂದು ಆತಿಥ್ಯ ಅವಳಿಗೆ ಬಟ್ಟೆ ತೆಗೆದು ಇಡುವಾಗ ಹೋದಷ್ಟೇ ವೇಗವಾಗಿ ಬಂದ ಸಾಹಿತ್ಯ ಏದುಸಿರು ಬಿಡುತ್ತಾ ನಿಂತರೆ ಗಾಬರಿಯಾದ ಆತಿಥ್ಯ, ಸಹಿ ಹುಷಾರಾಗಿದ್ದೀಯಾ, ಏನಾಯ್ತು ನಿಂಗೆ ಎಂದು ಕೇಳಲು, ಛೇ ಸಾಕು ಬಿಡೆ, ಒಳ್ಳೆ ಹಳೆ ಆ್ಯಕ್ಟ್ರೆಸ್ ಪಂಡ್ರಿಬಾಯಿ ಥರ ಆಡ್ತೀಯಲ್ಲ, ಕಾರಲ್ಲಿ ಇದನ್ನು ಮರೆತು ಬಂದಿದ್ದೆ, ಹೋಗಿ ತಂದೆ ಕಣೆ ಎಂದು ಅವಳ ಎದುರು ಚಂದದ ಹೊಸ ವಿನ್ಯಾಸದ ಟೈಪಿನ್ ಹಿಡಿದವಳು ಮುದ್ದಾಗಿ ನಗುತ್ತಾ ನಿಂತು ಅದನ್ನೇ ದಿಟ್ಟಿಸಿ ನೋಡುತ್ತಿದ್ದಾಳೆ. ಏನೇ ಇದು ಸಹಿ, ಇದ್ಯಾರ ಟೈಪಿನ್, ಇದೆಲ್ಲಿ ಸಿಕ್ತು ನಿಂಗೆ ಎಂದು ಆತಿಥ್ಯ ಕೇಳಿದಾಗ ಖುಷಿಯಲ್ಲೇ ಉತ್ತರಿಸುವ ಹೆಣ್ಣು, ಅದೇ ಕಣೆ, ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ನಲ್ಲ ಅವನೇ ಆ ಮಿಸ್ಟರ್ ಶ್ರೀಮಂತ, ಅವನದು ಇದು ಟೈಪಿನ್. ಅವನು ನನ್ನ ಜೊತೆ ಜಗಳ ಮಾಡುವಾಗ ಕಾರ್ ಇಳಿದು ಬಂದ ಅಲ್ವಾ, ಆಗಲೇ ಇದು ಕೆಳಗೆ ಬಿದ್ದಿತ್ತು. ಆದರೆ ಅವನು ಹೋದ್ಮೇಲೆ ನಾನೇ ಎತ್ಕೊಂಡು ಬಂದೆ ಎಂದು ಹೇಳಿದರೆ, ಅಯ್ಯೋ ಇದನ್ನು ಯಾಕೆ ನೀನು ಎತ್ಕೊಂಡು ಬಂದೆ ಎಂದು ಆತಿಥ್ಯ ಪ್ರಶ್ನಿಸಿದರೆ, ಹಾಂ ಯಾಕೆ ಅಂತ ಇನ್ನೂ ಕೇಳ್ತಾ ಇದ್ದೀಯಲ್ಲೇ, ಇದೇ ಪಿನ್ನಿಂದ ಚುಚ್ಚಿ ಚುಚ್ಚಿ ಅವನು ಕೊಲೆ ಮಾಡೋಕೆ, ಮತ್ತೆ ಎಲ್ಲಿಯಾದರೂ ಸಿಗಲಿ ಆ ಮಿಸ್ಟರ್ ಶ್ರೀಮಂತ, ಅವನ ಪಿನ್ನಿಂದಲೇ ಅವನಿಗೆ ಚುಚ್ಚಿ ಬಿಡ್ತೀನಿ ಎಂದು ಮೂಗಿನ ಹೊಳ್ಳೆ ಅರಳಿಸುತ್ತಾ ಹೇಳುವ ಸಾಹಿತ್ಯ ಮಾತಿಗೆ, ಅಯ್ಯೋ ಪಾಪಿ, ಹಾಗೆಲ್ಲಾದರೂ ಮಾಡಿಬಿಟ್ಟಿಯ ಮತ್ತೆ ನೀನು, ಹೋಗಲಿ ಪಾಪ, ಅವನೇ ಯಾರೋ ಏನೋ, ನೀನೇ ಅವನ ಗಾಡಿಗೆ ಗುದ್ದಿ ಈಗ ನೋಡಿದರೆ ಅವನ ಪಿನ್ ತಗೊಂಡು ಅವನಿಗೆ ಕೊಲೆ ಮಾಡ್ತೀನಿ ಅಂತ ಇದೆಯಲ್ಲ, ಹೋಗೆ ಹೋಗೆ ಮಾಡೋ ಕೆಲಸ ಮಾಡೋಗು ಎಂದು ಆತಿಥ್ಯ ಗದರಿದಾಗ, ಅಯ್ಯೋ ಬಿಡೆ, ಅದಕ್ಕೆ ಯಾಕೆ ಹೀಗೆ ಗದರ್ತೀಯ, ಹೋಗು, ಆಂಟಿ ಕರೀತಾ ಇದ್ರು, ಅಡುಗೆ ಆಯ್ತಂತೆ, ನಾನು ಫ್ರೈ ಮಾಡೋದು ಮಾತ್ರ ಬಾಕಿ ಎಂದಾಗ, ನೀನು ಹೋಗು, ನಾನು ಫ್ರೆಶ್ ಆಗಿ ಬಂದು ಮಾಡ್ತೀನಿ ಎಂದಾಗ, ಸರಿ ಬೇಗ ಬಾ ಎಂದು ಆತಿಥ್ಯ ಅಲ್ಲಿಂದ ಹೊರಟಿದ್ದೇ ತಡ ಈ ಕಿಡಿಗೇಡಿ ಹೆಣ್ಣು ಬಾಗಿಲು ಲಾಕ್ ಮಾಡಿ ಕುಣಿಯಲು ಶುರುವಿಟ್ಟಿದ್ದಳು. ಅದೇ ಟೈಪಿನ್ ಹಿಡಿದು ಅವನನ್ನು ನೆನೆದ ಸಾಹಿತ್ಯ ಕನ್ನಡಕ ಹಾಕಿದ್ದರೂ ಕೂಡ ಅದರಲ್ಲೇ ಹೊಳೆಯುವ ಅವನ ಕಣ್ಗಳು, ಅವನ ರೇಷ್ಮೆಯಂಥ ಕೂದಲು, ಅವನು ತನ್ನನ್ನೇ ಕೆಣಕುವಂತೆ ಮಾತನಾಡುತ್ತಿದ್ದ ರೀತಿ ಎಲ್ಲವನ್ನು ನೆನೆದು ಮುಗುಳು ನಗೆ ಬೀರುವ ಸಾಹಿತ್ಯ ಆ ಪಿನ್ ತೆಗೆದು ಭದ್ರವಾಗಿ ತನ್ನ ಬ್ಯಾಗ್ನಲ್ಲಿ ತೆಗೆದಿಡುತ್ತಾಳೆ. ನಂತರ ಬಟ್ಟೆ ಬದಲಿಸಿ ಮುಖ ತೊಳೆದು ಫ್ರೆಶ್ ಆಗಿ ಕೆಳಗೆ ಬಂದ ಸಾಹಿತ್ಯ, ಆಂಟಿ ಆಂಟಿ ನಾನು ಬಂದೆ, ನೀವು ಆಚೆ ಬನ್ನಿ, ನಾನಿವತ್ತು ಸಾಹಿತ್ಯ ಸ್ಪೆಷಲ್ ಫಿಶ್ ಫ್ರೈ ಮಾಡ್ತೀನಿ, ಆಹಾ ತಿಂದು ನೇರ ಸ್ವರ್ಗಕ್ಕೆ ಹೋಗಿಬಿಡುವರಂತೆ, ಬನ್ನಿ ಆಚೆ ಎಂದಾಗ ಸ್ಪಂದನ ಮತ್ತು ಆತಿಥ್ಯ ಇಬ್ಬರೂ ಆಚೆ ಬರುತ್ತಾರೆ. ಇಬ್ಬರ ಕೈ ಹಿಡಿದು ಎಳೆದುಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿ, ನೀವು ಇಲ್ಲೇ ಇರಿ, ನಾನು ಹೋಗಿ ಒಬ್ಬಳೆ ಮಾಡ್ತೀನಿ ಎಂದು ಹೋಗುವಾಗ ಅವಳನ್ನು ತಡೆದ ಆತಿಥ್ಯ, ಬೇಡ ಕಣೆ ಸಹಿ, ನಾನು ಇಲ್ಲ ಅಮ್ಮ ಯಾರಾದರೂ ಮೊದಲೇ ಹೇಳಿಕೊಡ್ತೀವಿ, ಆಮೇಲೆ ಬೇಕಾದರೆ ನೀನು ಒಬ್ಬಳೆ ಮಾಡು ಎಂದರೂ ಕೇಳದ ಹೆಣ್ಣು, ಅಯ್ಯೋ ಬೇಡ ಕಣೆ, ನಾನೇ ಮಾಡ್ತೀನಿ, ನಾನು ಆಚೆ ಬರೋವರೆಗೂ ನೀವು ಯಾರೂ ಕೂಡ ಅಡುಗೆ ಮನೆ ಕಡೆ ಬರಬಾರ್ದು ಎಂದು ತಾಕೀತು ಮಾಡಿ ಹೊರಟೇ ಬಿಡುತ್ತಾಳೆ ಸಾಹಿತ್ಯ. ಇವಳು ಜೋಶ್ನಲ್ಲಿ ಹೋಗಿದ್ದು ನೋಡಿ ಆತಿಥ್ಯಳಿಗೆ ಟೆನ್ಷನ್ ಶುರುವಾಗಿತ್ತು. ಅಲ್ಲಿಂದ ಸ್ಟೈಲಾಗಿ ನಡೆದು ಬಂದ ಹೆಣ್ಣು ಬಾಗಿಲ ಬಳಿ ನಿಂತು ಅವರಿಗೆ ಬಾಯ್ ಮಾಡಿ ಬಾಗಿಲು ಹಾಕಿದ್ದಳು. ಒಳಗೆ ಬಂದವಳೆ ಮೊದಲು ಮೊಬೈಲ್ ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ಫಿಶ್ ಫ್ರೈ ಮಾಡುವ ವಿಧಾನ ಎಂದು ಸರ್ಚ್ ಮಾಡಿದಾಗ ಸಾವಿರಾರು ವಿಡಿಯೋಗಳು ಓಪನ್ ಆಗಿದ್ದವು. ಅದರಲ್ಲಿ ಅವಳಿಗೆ ಇಷ್ಟವೆನಿಸಿದ ವಿಡಿಯೋ ಆನ್ ಮಾಡಿ ಒಂದು ಕಡೆ ಇಟ್ಟವಳು ಅವರು ಹೇಳುವ ಸಾಮಗ್ರಿಗಳನ್ನು ಒಂದೊಂದೇ ಎತ್ತಿಡುತ್ತಾ, ಖಾರದ ಪುಡಿ ಇಲ್ಲಿದೆ, ರವೆ ಇಲ್ಲಿದೆ, ಉಪ್ಪು ಇಲ್ಲಿದೆ, ಎಣ್ಣೆ ಇಲ್ಲಿದೆ, ಮೀನು ಕೂಡ ಇಲ್ಲಿದೆ, ಎಲ್ಲವೂ ರೆಡಿ ಇದೆ, ಈಗ ಮುಂದೆ ಎಂದು ಮೊಬೈಲ್ ನೋಡಿದವಳು ಅದನ್ನೆಲ್ಲ ಒಂದೊಂದಾಗಿ ಮಿಕ್ಸ್ ಮಾಡಿಕೊಳ್ಳುವಂತೆ ಹೇಳಿದಾಗ ಅವರು ಹೇಳಿದಂತೆ ಎಲ್ಲವನ್ನು ಮಿಕ್ಸ್ ಮಾಡುವ ಸಾಹಿತ್ಯ ಮೊಬೈಲ್ ಅಲ್ಲೇ ಪಕ್ಕದಲ್ಲಿ ಇಟ್ಟಾಗ ಕೈ ತಾಗಿ ಇವಳು ನೋಡುತ್ತಿದ್ದ ವಿಡಿಯೋ ಹೋಗಿ ಬೇರೆ ವಿಡಿಯೋ ಸ್ಟಾರ್ಟ್ ಆಗಿತ್ತು. ಆದರೆ ಇವಳು ಅದರ ಬಗ್ಗೆ ಗಮನ ಕೊಡದೆ ತನ್ನ ಪಾಡಿಗೆ ತಾನು ಎಲ್ಲವನ್ನು ಮಿಕ್ಸ್ ಮಾಡ್ತಾ ನಿಂತಿದ್ಲು. ನಂತರ ಈ ವಿಡಿಯೋ ನೋಡಲು ಬೇರೆ ವಿಡಿಯೋದಲ್ಲಿ ಬೇರೆ ರೆಸಿಪಿ ಬಗ್ಗೆ ಹೇಳ್ತಿದ್ದಾರೆ. ಆದರೆ ಇವಳು ಅದು ಏನು ಅಂತ ಕೂಡ ಗಮನಿಸದೆ ಅವರು ಹೇಳಿದ ಹಾಗೆ ಗ್ಯಾಸ್ ಸ್ಟವ್ ಹಚ್ಚಿ ಅದರ ಮೇಲೆ ತವ ಇಟ್ಟು ಮುಂದೆ ನೋಡಿದಾಗ ಅದಕ್ಕೆ ಎಣ್ಣೆ ಸುರಿಯುವಂತೆ ಹೇಳಿದಾಗ ಎಣ್ಣೆ ಸುರಿದು ಮಿಕ್ಸ್ ಮಾಡಲು ಹೇಳಿದ್ದನ್ನು ಅದಕ್ಕೆ ಹಾಕಿದ ಕೂಡಲೇ
ಒಮ್ಮೆಲೆ ಚೊರ್ರೆಂದು ಶಬ್ದ ಬಂದಿತ್ತು. ಅಮ್ಮ, ಇವಳು ಒಳಗೆ ಹೋಗಿ ಆಗಲೇ 3/4 ಗಂಟೆ ಆಯಿತು. 4 ಫ್ರೈ ಮಾಡೋಕ್ಕೆ ಇಷ್ಟು ಟೈಮ್ ಬೇಕಾ? ನನಗೆ ಯಾಕೋ ಅನುಮಾನ ಬರ್ತಿದೆ, ಏನಾಯಿತು ಅಂತ ಎಂದಾಗ, ಹೌದು ಬಾ ನೋಡೋಣ ಎಂದು ಅಡುಗೆ ಮನೆ ಕಡೆಗೆ ಬಂದ ತಾಯಿ ಮಗಳು ಬಾಗಿಲು ಹಾಕಿದ್ದು ತೆರೆದಾಗ ಒಮ್ಮೆಲೆ ಕಪ್ಪು ಹೊಗೆ ಆಚೆ ಬಂದಿತ್ತು. ಅಡುಗೆ ಮನೆಯೆಲ್ಲ ಕಪ್ಪು ಹೊಗೆಯಿಂದ ತುಂಬಿ ಒಳಗೆ ಇದ್ದ ಹೆಣ್ಣು ಕಣ್ಣಿಗೂ ಸಹಿತ ಕಾಣಿಸುತ್ತಿಲ್ಲ. ಕೇವಲ ಕಪ್ಪು ಹೊಗೆ ಮಾತ್ರ ಕಾಣಿಸ್ತಾ ಇದೆ. ಅದನ್ನು ನೋಡಿ ಒಮ್ಮೆಲೆ ಗಾಬರಿಯಾದ ಸ್ಪಂದನ ಅವರು ಮತ್ತೆ ಆತಿಥ್ಯ, ಅಯ್ಯೋ ಸಹಿ, ಎಲ್ಲೇ ಇದ್ದೀಯಾ ಎಂದು ಕೂಗುತ್ತಾ ಹುಡುಕಲು ಸಿಲಿಂಡರ್ ಪಕ್ಕ ಗುಬ್ಬಚ್ಚಿಯ ಹಾಗೆ ಕೆಮ್ಮುತ್ತಾ ಕುಳಿತಿದ್ದಾಳೆ ಸಾಹಿತ್ಯ. ಮುಖವೆಲ್ಲ ಅಲ್ಲಲ್ಲಿ ಕಪ್ಪಾಗಿದ್ದರೆ ಕಣ್ಣು ಹೊಗೆಗೆ ಕೆಂಪಾಗಿದ್ದವು. ಆದರೆ ಫಿಶ್ ಮಾತ್ರ ಸುಟ್ಟು ಕರಕಲಾದರೂ ಇನ್ನೂ ಫ್ರೈ ಆಗ್ತಾನೇ ಇದೆ. ಅಡುಗೆ ಮನೆಯಲ್ಲಿ ಹೊಗೆ ತುಂಬಿದ್ರೂ ಕೂಡ ಇನ್ನೂ ಫಿಶ್ ಫ್ರೈ ಆಗ್ತಾನೇ ಇದೆ. ಒಟ್ಟಾರೆ ಸಾಹಿತ್ಯ ಸ್ಪೆಷಲ್ ಫಿಶ್ ಫ್ರೈ ರೆಡಿ ಟು ಈಟ್ ತಿಂದು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇರೋದೆ. ಕಥೆ ಮುಂದುವರೆಯುವುದು. ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಧನ್ಯವಾದಗಳು.